ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 86, ಪುಟ ಸಂಖ್ಯೆ 493. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಮೊದಲು ಯಾವ ಆತ್ಮಜ್ಞಾನವನ್ನು ಗುರುಗಳು ಕೇವಲ ಒಬ್ಬ ಶಿಷ್ಯನಿಗೆ ನೀಡಿದ್ದರೋ ಅಂತಹ ಜ್ಞಾನವನ್ನು ಹಾಗೂ ಅನುಭೂತಿಯನ್ನು ಗುರುವು ಸಾಮೂಹಿಕವಾಗಿ ನೀಡಬೇಕಾದ ಪರಿಸ್ಥಿತಿ ಈಗ ಉಂಟಾಗಿದೆ. ಈ ಅವಶ್ಯಕತೆಯ ಅರಿವು ನನ್ನಲ್ಲಿ ಉಂಟಾದಾಗ ಧ್ಯಾನದ ಮೂಲಕ ನನ್ನ ಗುರುಗಳನ್ನು ಈ ರೀತಿಯಾಗಿ ಪ್ರಾರ್ಥಿಸಲು ತೊಡಗಿದೆ. ಗುರುದೇವ, ಈ ಆತ್ಮಜ್ಞಾನವೆಂಬ ಪ್ರಸಾದವು ಪ್ರತಿ ಮನುಷ್ಯನಿಗೂ ತಲುಪಬೇಕೆಂದು ನೀವೇ ಹಾರೈಸುತ್ತಿದ್ದೀರಲ್ಲವೇ? ಸಾಮಾನ್ಯ ಮನುಷ್ಯನು ಈ ಬ್ರಹ್ಮಪುತ್ರ ನದಿಯ ಮಧ್ಯೆ ಇರುವ ಈ ಖಾಲಿ ದ್ವೀಪಕ್ಕೆ ಬರಲು ಸಾಧ್ಯವಿಲ್ಲ. ಹಾಗೆಯೇ ನಾನು ಕೂಡ ಇಲ್ಲಿಂದ ಹೋಗಲು ಆಗುವುದಿಲ್ಲ. ಹಾಗಿರುವಾಗ ಈ ಆತ್ಮಜ್ಞಾನವು ಈ ಸ್ಥಳದಲ್ಲೇ ನನ್ನೊಳಗೆ ಕೊನೆಗೊಳ್ಳಲಿದೆಯೇ? ನಾನು ಈ ಅನುಭವದ ಪ್ರಸಾದವನ್ನು ಎಲ್ಲರಿಗೂ ಹಂಚಲು ಸಾಧ್ಯವಾಗುವುದಿಲ್ಲವೇ? ನಾನು ಆತ್ಮಜ್ಞಾನವನ್ನು ಪಡೆಯುವ ಉದ್ದೇಶವು ಅದನ್ನು ಬೇರೆಯವರಿಗೆ ಹಂಚಬೇಕೆಂದು ಆಗಿತ್ತು. ಆ ಉದ್ದೇಶ ಈಡೇರದಿದ್ದರೆ ನನ್ನ ಜೀವನದ ಉದ್ದೇಶವೇ ಕೊನೆಗೊಂಡಂತೆ ಅಲ್ಲವೇ? ಉದ್ದೇಶ ಕೊನೆಗೊಂಡರೆ ನಂತರ ನಾನು ಜೀವಿಸುವ ಉದ್ದೇಶವೇನು? ನೀವು ನನ್ನನ್ನು ನಿಮ್ಮ ಚಿತೆಯಲ್ಲಿ ಒಟ್ಟಿಗೆ ಉರಿಯಲು ಬಿಡಲಿಲ್ಲವೇಕೆ? ಗುರುದೇವ, ನನಗೆ ತಿಳಿದಿದೆ, ಕೆಲವು ಜನರು ಆಸ್ತಿಕರಿದ್ದಾರೆ, ಭಗವಂತನನ್ನು ನಂಬುತ್ತಾರೆ, ಹಾಗೆಯೇ ಪ್ರಾಮಾಣಿಕ ಹೃದಯದಿಂದ ಭಗವಂತನನ್ನು ಪಡೆಯಬೇಕೆಂಬ ಹಂಬಲವಿಟ್ಟುಕೊಂಡವರಿದ್ದಾರೆ. ಯಾರು ನಿಜವಾಗಿ ಪರಮಾತ್ಮನನ್ನು ಪಡೆಯಬೇಕೆಂದು ಹಂಬಲದಿಂದಿದ್ದಾರೋ ಅವರೆಲ್ಲ ಪರಮಾತ್ಮನ ಅನುಭವವನ್ನು ಪಡೆದಿದ್ದಾರೆ. ಬಹಳಷ್ಟು ನಾಸ್ತಿಕ ಜನರು ಇದ್ದಾರೆ. ಅವರು ಭಗವಂತನನ್ನು ನಂಬುವುದಿಲ್ಲವಾದರೂ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟವರಾಗಿದ್ದಾರೆ. ಅವರಲ್ಲೂ ಪರಮಾತ್ಮನ ಅಂಶವಿದೆ, ಆದರೆ ಅದನ್ನು ತಿಳಿಯದೆ ಅಜ್ಞಾನಿಗಳಾಗಿದ್ದಾರೆ. ಹಾಗಾಗಿ ಅವರು ಪರಮಾತ್ಮನನ್ನು ಒಪ್ಪಿಕೊಳ್ಳುತ್ತಿಲ್ಲ. ಅವರಿಗೂ ಸದ್ಬುದ್ಧಿಯನ್ನು, ತಿಳುವಳಿಕೆಯನ್ನು ನೀಡಿ ಆಗ ಅವರಲ್ಲೂ ಅವರ ಆತ್ಮದಲ್ಲಿ ಪರಮಾತ್ಮನ ಅಂಶವಿದೆ ಎಂದು ಅರಿವು ಮೂಡುವಂತಹ ಅನುಭವ ಉಂಟಾಗುತ್ತದೆ. ಆಗ ಅವರ ಆತ್ಮವು ಖಂಡಿತವಾಗಿ ಹಾಗೂ ಅವಶ್ಯವಾಗಿ ಪರಮಾತ್ಮನನ್ನು ಗುರುತಿಸುತ್ತದೆ. ಆತ್ಮವು ಯಾವತ್ತೂ ಆಸ್ತಿಕ ಅಥವಾ ನಾಸ್ತಿಕವಾಗಿರಲು ಸಾಧ್ಯವಿಲ್ಲ. ಗುರುದೇವ, ಎಲ್ಲರನ್ನು ಆಶೀರ್ವದಿಸಿ ಎಲ್ಲರಿಗೂ ಅನುಭೂತಿಯ ಪ್ರಸಾದವನ್ನು ನೀಡಿರಿ. ಉಪಾಸನಾ ಪದ್ಧತಿಯ ಮೂಲಕ ದೇವರನ್ನು ನಂಬುವವರಿರಬಹುದು ಅಥವಾ ಅದಕ್ಕೆ ಹೊರತಾಗಿಯೂ ಇರಬಹುದು. ಕೆಲವು ಜನರು ಹಲವು ಬಗೆಗಳಿಂದ ದೇವರನ್ನು ಆರಾಧಿಸುವ ಬಗ್ಗೆ ನಿರಾಸಕ್ತಿ ಹೊಂದಿರಲೂಬಹುದು. ಇವೆಲ್ಲ ಸ್ವಲ್ಪ ಸಮಯ ಮಾತ್ರವಿರುತ್ತದೆ. ಯಾಕೆಂದರೆ ಎಲ್ಲವನ್ನು ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ. ಎಲ್ಲವೂ ಪರಮಾತ್ಮನೊಂದಿಗೆ ಸಂಬಂಧ ಹೊಂದಿವೆ. ಎಲ್ಲರಿಗೂ ಪರಮಾತ್ಮನೇ ಸದ್ಬುದ್ಧಿ ಕೊಡುತ್ತಾನೆ. ಗುರುದೇವ, ನಾನಂತೂ ಪರಮಾತ್ಮನನ್ನು ನೋಡಲಿಲ್ಲ, ಪರಮಾತ್ಮನನ್ನು ನೋಡುವುದೂ ಇಲ್ಲ, ನೋಡಲು ಬಯಸುವುದೂ ಇಲ್ಲ. ನೀವೇ ನನ್ನ ಪರಮಾತ್ಮ. ನಾನು ಪರಮಾತ್ಮನನ್ನು ನಿಮ್ಮ ಮಾಧ್ಯಮದ ಮೂಲಕ ಪಡೆದಿರುವೆ. ಅವನು ನಿಮಗೆ ಪರಮಾತ್ಮನಾಗಿರಬಹುದು, ಆದರೆ ನನಗೆ ನೀವೇ ಪರಮಾತ್ಮ. ಹಾಗಾಗಿ ನಾನು ಯಾವ ರೀತಿ ಒಂದು ಮಗು ತನ್ನ ಅವಶ್ಯಕತೆಗಳಿಗಾಗಿ ಪ್ರಥಮವಾಗಿ ಅಮ್ಮನ ಬಳಿ ಹೋಗುತ್ತದೆಯೋ ಹಾಗೆ ನಿಮ್ಮ ಬಳಿ ಬಂದು ಕೇಳುತ್ತಿರುವೆ. ನೀವೇ ದಯೆ ತೋರಿ ನನಗೆ ಯಾವುದಾದರೂ ದಾರಿ ತೋರಿಸಿ. ನಾನು ನನ್ನ ಜೀವಿತ ಕಾಲದಲ್ಲಿ ನಿಮ್ಮಿಂದ ಪಡೆದ ಪ್ರಸಾದವನ್ನು ಹಂಚಲೇಬೇಕು. ಇದನ್ನು ನೆರವೇರಿಸಲು ಯಾವುದಾದರೂ ಮಾರ್ಗವನ್ನು ತೋರಿಸಿ. ನಾನು ಈ ಪ್ರಸಾದವನ್ನು ಹಂಚದ ವಿನಃ ಪ್ರಾಣವನ್ನು ಬಿಡುವುದಿಲ್ಲ. ನಾನು ಈ ಕಾರ್ಯವನ್ನು ಮಾಡದೆ ಸಾಯಲು ಆಗದೆ ಬದುಕಲು ಕಾಣದೆ ಒಂದು ವಿಚಿತ್ರ ಸ್ಥಿತಿಯಲ್ಲಿ ಸಿಲುಕಿಬಿಟ್ಟಿರುವೆ. ನನಗೆ ಹೀಗೆ ಆಗುವುದು ನಿಮಗೆ ಇಷ್ಟವಿದೆಯೇ?
ಇಲ್ಲವಲ್ಲ, ಹಾಗಾದರೆ ಯಾವುದಾದರೂ ಒಂದು ದಾರಿ ತೋರಿಸಿ. ಇವತ್ತು ಮನುಷ್ಯರು ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ದೇಶದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ವರ್ಣದ ಹೆಸರಿನಲ್ಲಿ, ಬುದ್ಧಿವಂತಿಕೆಯ ಹೆಸರಿನಲ್ಲಿ, ಧನದ ಹೆಸರಿನಲ್ಲಿ, ರೂಪದ ಹೆಸರಿನಲ್ಲಿ ಹೋಳು ಹೋಳಾಗಿ ವಿಂಗಡಿಸಲ್ಪಟ್ಟಿದ್ದಾರೆ. ಈ ರೀತಿಯಾಗಿ ವಿಂಗಡಿಸಲ್ಪಟ್ಟ ಜನರು ಇನ್ನೂ ಬದುಕಿದ್ದಾರೆ. ಅವರಿಗೆ ಆತ್ಮದ ಈ ಚೈತನ್ಯದ ಅನುಭವವು ಖಂಡಿತ ಅರ್ಥವಾಗುತ್ತದೆ. ಈ ಚೈತನ್ಯದ ಅನುಭೂತಿ ಅವರ ಆತ್ಮದ ಅನುಭೂತಿಯಾಗುತ್ತದೆ. ಹಾಗೆಯೇ ಎಲ್ಲ ಆತ್ಮಗಳು ಜಾಗೃತಗೊಳ್ಳುತ್ತವೆ. ಆಗ ಅವೆಲ್ಲ ತಮ್ಮ ಭೇದ ಭಾವವನ್ನು ತೊರೆದು ಅನುಭೂತಿಯ ಹೆಸರಿನಲ್ಲಿ ಒಂದಾಗುತ್ತಾರೆ. ಈ ಆಧ್ಯಾತ್ಮಿಕ ಅನುಭೂತಿಯ ಹೆಸರಿನಲ್ಲಿ ಅವರೆಲ್ಲ ಒಟ್ಟಾಗಿ ಒಂದು ಸುಂದರ ಹಾಗೂ ಶಾಂತವಾದ ವಿಶ್ವದ ನಿರ್ಮಾಣವಾಗುತ್ತದೆ. ಎಲ್ಲರಿಗೂ ಸಮಾನ ಅವಕಾಶಗಳು ಲಭಿಸುವ ಯುದ್ಧಹೀನ ಸಮಾಜ ನಿರ್ಮಾಣವಾಗುತ್ತದೆ. ಗುರುದೇವ, ನನ್ನ ಲಕ್ಷ್ಯ ಬಹಳ ದೊಡ್ಡದೆಂದು ನಾನು ಒಪ್ಪಿಕೊಳ್ಳುವೆ. ಅಂತಹ ಒಂದು ಸಮಾಜವನ್ನು ನಾನು ನನ್ನ ಜೀವಿತ ಕಾಲದಲ್ಲಿ ನೋಡಲು ಆಗುವುದಿಲ್ಲವೆಂದು ತಿಳಿದಿರುವೆ. ಆದರೆ ನನ್ನ ಜೀವಿತ ಕಾಲದಲ್ಲಿ ಅಂಥ ಸಮಾಜದ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಬೇಕೆಂದಿರುವೆ. ಇಂತಹ ಕಲ್ಯಾಣ ವಿಶ್ವದ ಮನೆಯಲ್ಲಿ ನಾನು ಜೀವಿಸಲು ಸಾಧ್ಯವಾಗದೇ ಹೋಗಬಹುದು. ಆದರೆ ಅಂತಹ ಒಂದು ವಿಶ್ವವನ್ನು ನಿರ್ಮಿಸುವ ಗುರಿಯ ಕಡೆ ಒಂದಷ್ಟು ದೂರ ಹೋಗಿರುವೆನಲ್ಲ ಎಂಬ ತೃಪ್ತಿ ನನ್ನಲ್ಲಿರುತ್ತದೆ. ಆತ್ಮವನ್ನು ಜಾಗೃತಗೊಳಿಸುವ ಏಕಮಾತ್ರ ಮಾರ್ಗದಿಂದ ಆತ್ಮ ಪ್ರಕಾಶ ಉಂಟಾಗಿ ಆ ಮೂಲಕ ಸತ್ಯವನ್ನು ಅರಿಯಲು ಸಾಧ್ಯವಾಗುತ್ತದೆ. ಸತ್ಯದ ಸೂರ್ಯೋದಯ ಖಂಡಿತ ಆಗುತ್ತದೆ. ಹಾಗೆ ಎಲ್ಲೆಡೆ ಹರಡಿರುವ ಅಜ್ಞಾನವು ಖಂಡಿತ ದೂರವಾಗುತ್ತದೆ. ಈ ಎಲ್ಲ ಭೇದ ಭಾವಗಳು ಇರುವುದಕ್ಕೆ ಕಾರಣ ಒಂದೇ, ಅದೇ ಅಜ್ಞಾನ. ಮನುಷ್ಯನ ಆತ್ಮವು ಯಾವಾಗ ಸಾಕ್ಷಾತ್ಕಾರವನ್ನು ಪಡೆಯುತ್ತದೋ ಆಗ ಅಜ್ಞಾನ ಸ್ವಯಂ ದೂರವಾಗಿ ಬಿಡುತ್ತದೆ. ಇಡೀ ವಿಶ್ವವು ಕಲ್ಯಾಣಮಯ ವಿಶ್ವವಾಗುತ್ತದೆ. ಆದರೆ ಇವೆಲ್ಲ ನಿಮ್ಮ ಕೃಪೆಯಿಲ್ಲದೆ ಆಗುವುದಿಲ್ಲ. ಗುರುದೇವರ ಮೂಲಕ ಕಲಿತ ಆಧ್ಯಾತ್ಮಿಕ ಅಭ್ಯಾಸ ಈಗ ನನ್ನ ನಿತ್ಯ ಕ್ರಮವಾಗಿ ಬಿಟ್ಟಿತು. ಪ್ರತಿ ಸಂಜೆ ಸೂರ್ಯಾಸ್ತದ ಸಮಯ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ನದಿಯ ನೀರಲ್ಲಿ ನಿಂತುಕೊಂಡು ಸಾಧನೆಯನ್ನು ಮಾಡುತ್ತಿದ್ದೆ. ರಾತ್ರಿ ಇಡೀ ನದಿಯ ನೀರಿನಲ್ಲಿ ನಿಂತುಕೊಂಡು ಸೂರ್ಯೋದಯದವರೆಗೂ ಸಾಧನೆಯಲ್ಲೇ ನಿರತನಾಗುತ್ತಿದ್ದೆ. ಮೊದಲ 3 ದಿನಗಳಲ್ಲಿ ಸ್ವಲ್ಪ ತೊಂದರೆಯುಂಟಾಗಿತ್ತು. ದಿನಗಳು ಉರುಳಿದಂತೆ ನದಿಯಲ್ಲಿ ಒಂದು ಉತ್ತಮ ಸ್ಥಳವನ್ನು ಕಂಡುಕೊಂಡೆ. ಈಗ ನನ್ನ ಆಧ್ಯಾತ್ಮಿಕ ಸಾಧನೆ ನಿಯಮಿತ ರೂಪದಲ್ಲಿ ನಡೆಯುತ್ತಿತ್ತು. ಈ ಸಾಧನೆಯನ್ನು ಪ್ರಾರಂಭಿಸಿದ ನಂತರ ನನಗೆ ಒಂದು ರೀತಿಯ ಆತ್ಮ ಸಮಾಧಾನ ಪ್ರಾಪ್ತವಾಗಿತ್ತು. ಈ ಸಾಧನೆಯ ಮೂಲಕ ಉತ್ತಮ ಕಾರ್ಯಕ್ಕೆ ಒಂದು ಸೇವೆಯನ್ನು ನೀಡುತ್ತಿರುವ ಹಾಗೆ ಅನಿಸುತ್ತಿತ್ತು. ಬಹಳ ಹೊತ್ತು ನೀರಿನಲ್ಲೇ ನಿಂತೇ ಇರುತ್ತಿದ್ದುದರಿಂದ ನನ್ನ ಹಿಮ್ಮಡಿಯ ಚರ್ಮ ಮೆದುವಾಗಿ ಬಿಟ್ಟಿತ್ತು. ನಾನು ನಡೆಯುವಾಗ ಬಹಳ ಮುತುವರ್ಜಿ ವಹಿಸಿ ನಡೆಯಬೇಕಾಗುತ್ತಿತ್ತು. ಯಾಕೆಂದರೆ ಚಿಕ್ಕ ಚಿಕ್ಕ ಕಲ್ಲುಗಳು ನನ್ನ ಹಿಮ್ಮಡಿಯನ್ನು ಚುಚ್ಚುತ್ತಿದ್ದವು. ಈ ಬಗೆಯ ಆಧ್ಯಾತ್ಮಿಕ ಅಭ್ಯಾಸದಿಂದ ನಾನು ಸಾಧನೆ ಮಾಡುತ್ತಿರುವ ಬಗ್ಗೆ ತೃಪ್ತಿ ಉಂಟಾಗುತ್ತಿತ್ತು. ನನ್ನ ಸಾಧನೆ ಎಷ್ಟರ ಮಟ್ಟಿಗೆ ಸಫಲವಾಗಿತ್ತು ಅಥವಾ ಇಲ್ಲವೋ, ಆದರೆ ನನಗಂತೂ ತುಂಬ ಆತ್ಮಶಾಂತಿ ಹಾಗೂ ನೆಮ್ಮದಿ ಸಿಗುತ್ತಿತ್ತು. ನನಗೆ ಈ ಚೈತನ್ಯವು ಎಷ್ಟೋ ವರ್ಷಗಳಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ನೀಡುತ್ತಾ ಬಂದ ಪರಂಪರೆಯ ಬಗ್ಗೆ ತಿಳುವಳಿಕೆ ಇತ್ತು. ಆದರೆ ಈ ಕಾರ್ಯವನ್ನು ಎಲ್ಲರಿಗೆ ಎಟಕುವಂತೆ ಮಾಡಿ ಸಾರ್ವಜನಿಕವನ್ನಾಗಿಸಲು ಬಹಳಷ್ಟು ಪ್ರಯತ್ನ ಬೇಕಾಗಿತ್ತು. ಇದೊಂದು ಸುಲಭ ಕಾರ್ಯವಲ್ಲ. ಈ ಕಾರ್ಯವು ನದಿಯನ್ನು ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ತಲುಪಿಸುವ ಕಾರ್ಯವಾಗಿತ್ತು. ಆದರೆ ನಾನು ಸಾಧನೆಯಲ್ಲಿ ಸತತವಾಗಿ ನಿರತನಾಗಿದ್ದೆ. ನನ್ನ ಆಧ್ಯಾತ್ಮಿಕ ಅಭ್ಯಾಸದಿಂದಾಗಿ ಈ ಕಾರ್ಯದಲ್ಲಿ ಸಫಲನಾದರೆ ಇಡೀ ಮನುಷ್ಯಕುಲವೇ ಆತ್ಮಜ್ಞಾನದ ಅನುಭವವನ್ನು ಪಡೆಯಲು ಸಾಧ್ಯ. ಒಂದು ವೇಳೆ ಅದು ಘಟಿಸದೇ ಇದ್ದ ಪಕ್ಷದಲ್ಲಿ ನನ್ನ ಜೀವನ ಕಾಲದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿದೆನೆಂಬ ಸಮಾಧಾನ ನನಗೆ ಉಂಟಾಗಬಹುದು. ಒಂದು ವೇಳೆ ಈ ಕಾರ್ಯವನ್ನು ಮಾಡುತ್ತಿರುವಾಗಲೇ ಮೃತ್ಯು ಹೊಂದಿದರೆ ಒಬ್ಬ ಅದಕ್ಕಿಂತ ಒಳ್ಳೆಯ ಮೃತ್ಯುವನ್ನು ಹೊಂದಲು ಸಾಧ್ಯವಿಲ್ಲ. ಹೀಗೆ 2 ಬಗೆಯ ವಿಚಾರಗಳನ್ನು ಮಾಡುತ್ತಾ ನನ್ನ ತೀರ್ಮಾನ ಸರಿಯಾಗಿಯೇ ಇದೆ ಎಂದು ನಂಬಿ ನನ್ನ ಆಧ್ಯಾತ್ಮಿಕ ಅಭ್ಯಾಸವನ್ನು ಮುಂದುವರಿಸಿದೆ. ಸಾಧನೆ ಮಾಡುವಾಗ ಬಹಳಷ್ಟು ಕಷ್ಟಗಳು ಎದುರಾಗುತ್ತಿದ್ದವು. ಆ ನದಿಯ ನೀರು ಮಂಜಿನಂತೆ ವಿಪರೀತ ತಂಪಾಗಿರುತ್ತಿತ್ತು. ಬೆಳಗ್ಗೆ ನೀರಿನಿಂದ ಹೊರಬಂದಾಗ ಇಡೀ ಶರೀರವು ಸೆಟೆದುಕೊಂಡು ಬಿಗುವಾಗಿ ಬಾಗದ ರೀತಿಯಲ್ಲಿರುತ್ತಿತ್ತು. ಆಗ ನಾನು ಹೀಗೆ ಯೋಚಿಸುತ್ತಿದ್ದೆ, ನನ್ನ ದೇಹಕ್ಕೆ
ತೊಂದರೆಯಾಗುತ್ತಿರಬಹುದು. ಆದರೆ ಅದು ಮುಂದೊಂದು ದಿನ ಈ ಅನುಭವಗಳನ್ನು ಸಮಾಜಕ್ಕೆ ತಲುಪಿಸಿದಾಗ ಜನರು ಎಷ್ಟೊಂದು ಸಂತೋಷದ ಅನುಭವವನ್ನು ಪಡೆಯಬಹುದು. ಸಮಾಜದ ಸಂತೋಷವನ್ನು ನೋಡಲು ನಾನು ನನ್ನ ಶರೀರದ ಸುಖವನ್ನು ಬಿಟ್ಟು ಬಿಡಬೇಕಾಗುತ್ತದೆ. ಅಷ್ಟಕ್ಕೂ ಆ ಅನುಭವದ ಜ್ಞಾನವನ್ನು ಪಡೆದ ನಂತರ ನಾನು ಅದನ್ನು ಇಟ್ಟುಕೊಂಡು ಏನು ಮಾಡಬೇಕಾಗಿದೆ? ನಾನು ಅದನ್ನು ಹಂಚಿದಾಗಲೇ ಒಳ್ಳೆಯದಾಗುತ್ತದೆ. ಪ್ರತಿ ಸಂಜೆ ನಾನು ಸಾಧನೆಗಾಗಿ ಕುಟೀರವನ್ನು ಬಿಟ್ಟು ಹೊರಡುವಾಗ ನಾನು ಎಲ್ಲ ಮರಗಳನ್ನು, ಬಳ್ಳಿಗಳನ್ನು, ಪಕ್ಷಿಗಳನ್ನು, ವಿಶೇಷವಾಗಿ ಮರಿ ಪಕ್ಷಿಗಳನ್ನು ಭೇಟಿ ಮಾಡಿ ಹೊರಡುತ್ತಿದ್ದೆ. ಯಾಕೆಂದರೆ ನನಗೆ ಗೊತ್ತಿಲ್ಲದೆ ಅದು ನನ್ನ ಜೀವನದ ಅಂತಿಮ ರಾತ್ರಿಯೂ ಆಗಬಹುದು. ಇತ್ತೀಚೆಗೆ ನಾನು ಭಾವುಕನಾಗುತ್ತಿದ್ದೆ. ಹಾದಿಯಲ್ಲಿ ಹಾದು ಹೋಗುವಾಗ ನನ್ನ ಗೆಳೆಯರಾಗಿದ್ದ ವೃಕ್ಷಗಳು, ಕಲ್ಲುಗಳು ಹಾಗೂ ಪೊದೆಗಳನ್ನು ಭೇಟಿ ಮಾಡುತ್ತಿದ್ದೆ. ಪ್ರತಿ ಸಂಜೆ ಬ್ರಹ್ಮಪುತ್ರ ನದಿಯಲ್ಲಿ ನಿಂತುಕೊಂಡು ಸೂರ್ಯಾಸ್ತವನ್ನು ವೀಕ್ಷಿಸುತ್ತಿದ್ದೆ. ಆ ದೃಶ್ಯವನ್ನು ನೆನಪಿಸಿಕೊಳ್ಳುತ್ತಾ ಸೂರ್ಯದೇವನಿಗೆ ಮುಖ ಮಾಡಿ ನನ್ನ ಧ್ಯಾನ ಸಾಧನೆಯ ಅಭ್ಯಾಸ ಆರಂಭಿಸುತ್ತಿದ್ದೆ. ಈ ಸಾಧನೆ ಸೂರ್ಯೋದಯದೊಂದಿಗೆ ಮುಗಿಯುತ್ತಿತ್ತು. ರಾತ್ರಿ ಇಡೀ ನದಿಯ ನೀರು ನನ್ನ ಮೇಲೆ ಎರಚುತ್ತಿತ್ತು. ನದಿಯ ನೀರು ತುಂಬಿ ರಭಸದಿಂದ ಹರಿಯುತ್ತಿದ್ದುದರಿಂದ ಅಲ್ಲಿ ನಿಜವಾಗಿ ಮುಳುಗಿ ಹೋಗಬಹುದಾದ ಅಪಾಯವಿತ್ತು. ಆದರೆ ನನಗೆ ಯಾವತ್ತೂ ಭಯವಿರಲಿಲ್ಲ. ನನ್ನ ಶರೀರ ಕೊಚ್ಚಿಕೊಂಡು ಹೋದರೆ ಕೊಚ್ಚಿ ಹೋಗಲಿ, ಮುಳುಗಿ ಹೋದರೆ ಮುಳುಗಲಿ. ಅಷ್ಟಕ್ಕೂ ಈಗ ಬದುಕಿ ಉಳಿದುಕೊಂಡು ನನಗೆ ಹೆಚ್ಚಿಗೆ ಏನು ಮಾಡಲು ಸಾಧ್ಯ? ಈಗ ನನಗೆ ಜೀವನದ ಬಗ್ಗೆ ಯಾವುದೇ ರೀತಿಯ ಮೋಹವಿರಲಿಲ್ಲ. ಆದರೆ ಒಂದು ಗುರಿ ಮಾತ್ರ ಇತ್ತು. ಅದು ಆತ್ಮಜ್ಞಾನವನ್ನು ಪ್ರತ್ಯೇಕವಾಗಿ ಒಂದು ಮನುಷ್ಯನಿಂದ ಅನೇಕ ಮನುಷ್ಯರಿಗೆ ತಲುಪಿಸುವುದು. ಆ ಸಮಯದಲ್ಲಿ ನನ್ನ ಆದರ್ಶ ವ್ಯಕ್ತಿ ಭಗೀರಥ ಮಹಾರಾಜರಾಗಿದ್ದರು. ಅವರು ಗಂಗೆಯನ್ನು ಭೂಮಿಗೆ ತರಲು ಕಠಿಣ ಸಾಧನೆ ಮಾಡಿದರೆಂಬುದನ್ನು ತಿಳಿದಿದ್ದೆ. ಭಾರತೀಯ ಸಂಸ್ಕೃತಿಯ ಈ ಮಹಾನ್ ತಪಸ್ವಿಯನ್ನು ಆದರ್ಶವಾಗಿಟ್ಟುಕೊಂಡು ನಾನು ಕೂಡ ಸಾಧನೆಯನ್ನು ಮಾಡುತ್ತಲೇ ಇದ್ದೆ. ಈ ಗಂಗೆಯಂತಹ ಆತ್ಮಜ್ಞಾನವನ್ನು ಸಾಮಾನ್ಯರಲ್ಲೂ ಸಾಮಾನ್ಯರಾದ ಜನರಿಗೆ ತಲುಪಿಸಬೇಕೆಂಬುದು ನನ್ನ ಒಂದೇ ಇಚ್ಛೆಯಾಗಿತ್ತು. ಇಂತಹ ಒಂದು ಕ್ರಿಯೆ ಹಲವಾರು ವರ್ಷಗಳಿಂದ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಮಾತ್ರ ತಲುಪುವ ಕ್ರಿಯೆಯಾಗಿ ನಡೆಯುತ್ತಲೇ ಬಂದರು. ಏಕಮಾತ್ರ ವ್ಯಕ್ತಿ ಇದನ್ನು ಲಕ್ಷಾಂತರ ಜನರಿಗೆ ತಲುಪಿಸುವ ಕಾರ್ಯ ಒಂದು ಮಹಾನ್ ಕಾರ್ಯ ಮಾತ್ರವಲ್ಲ, ಬಹಳ ಕಠಿಣ ಕಾರ್ಯವೂ ಆಗಿತ್ತು. ಈ ಜ್ಞಾನವನ್ನು ಪಡೆದು ಇದರ ಉಪಯೋಗವನ್ನು ಪಡೆಯಬಹುದಾದ ಲಕ್ಷಾಂತರ ಆತ್ಮಗಳೇ ಇದಕ್ಕೆ ಅಡಚಣೆಯುಂಟು ಮಾಡಿ ಬಹಳಷ್ಟು ತೊಂದರೆಗಳು ಎದುರಾಗುತ್ತಿದ್ದವು. ಆದರೆ ನಾನು ನನ್ನ ಎಲ್ಲ ಗುರುಗಳ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟುಕೊಂಡಿದ್ದೆ. ಅವರೆಲ್ಲರೂ ಈ ಪವಿತ್ರ ಕಾರ್ಯಕ್ಕೆ ನನಗೆ ಆಶೀರ್ವಾದವನ್ನು ನೀಡಿದ್ದರು. ನನ್ನ ಸಾಧನೆ ಯೋಗ್ಯವಿರಲಿ ಇಲ್ಲದಿರಲಿ, ನನ್ನ ಗುರುಗಳ ಸಾಧನೆಯ ಶಕ್ತಿಯಂತೂ ನಿಜವಾಗಿ ಯೋಗ್ಯವಾದದ್ದು. ನನ್ನ ಹಿಂದೆ ನನ್ನ ಎಲ್ಲ ಗುರುಗಳ ಆಧ್ಯಾತ್ಮಿಕ ಸಾಧನೆಯ ಶಕ್ತಿ ಇತ್ತು. ಅದು ನನ್ನ ಈ ಕಠಿಣ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮಾರ್ಗದರ್ಶನ ನೀಡುತ್ತಿತ್ತು. ಇದು ನನ್ನ ವೈಯಕ್ತಿಕ ಪ್ರಯಾಸವಾಗಿರಲಿಲ್ಲ. ಬದಲಾಗಿ ನಾನು ನನ್ನ ಗುರುಗಳ ಮಾಧ್ಯಮ ಮಾತ್ರವಾಗಿದ್ದೆ. ಗುರುಶಕ್ತಿಗಳು ಈ ಮಾಧ್ಯಮದ ಆಧ್ಯಾತ್ಮಿಕ ಅಭ್ಯಾಸವನ್ನು ನೆರವೇರಿಸುತ್ತಿದ್ದರು. ಗುರುಶಕ್ತಿಗಳು ಈ ಆಧ್ಯಾತ್ಮಿಕ ಅಭ್ಯಾಸದ ಮಾರ್ಗವನ್ನು ನನಗೆ ತೋರಿಸಿದ್ದವು. ಹಾಗೆಯೇ ಭವಿಷ್ಯದ ಮಾರ್ಗದ ಕಡೆ ಮುಂದುವರಿಯಲು ನನಗೆ ಮಾರ್ಗದರ್ಶನ ನೀಡುತ್ತಿದ್ದವು. ಎಷ್ಟೋ ಗುರುಗಳ ಪ್ರಯತ್ನಗಳ ಮಾಧ್ಯಮ ನಾನಾಗಿದ್ದೆ. ಅವರೆಲ್ಲರೂ ನನಗೆ ಏನು ಆಜ್ಞೆ ಮಾಡುತ್ತಿದ್ದರೋ ಅದನ್ನೇ ನಾನು ಮಾಡುತ್ತಿದ್ದೆ. ನಾನು ಸಮಾಜದ ಜನರಿಗಾಗಿ ಯಾವಾಗಲೂ ನನ್ನ ಎಲ್ಲ ಗುರುಗಳಿಗೆ ಹೀಗೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದೆ: ಗುರುದೇವರೇ, ಅವರೆಲ್ಲ ಅಜ್ಞಾನಿ ಮಕ್ಕಳು, ಅವರಿಗೆ ಪ್ರಾರ್ಥನೆಯನ್ನು ಮಾಡಲು ಗೊತ್ತಿಲ್ಲ. ಅವರೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಆದ್ದರಿಂದ ಅವರೆಲ್ಲರಿಗೆ ಸತ್ಯದ ಮಾರ್ಗವನ್ನು ತಿಳಿಸಿಕೊಡಿ. ನಿಮ್ಮೆಲ್ಲರ ಸಾಧನೆ ನನ್ನೊಂದಿಗೆ ಮುಕ್ತಾಯವಾಗಬಾರದು. ನನ್ನೊಂದಿಗೆ ಮಾತ್ರ ಸಮಾಪ್ತಗೊಳ್ಳುವುದು ನಿಮ್ಮ ಆಧ್ಯಾತ್ಮಿಕ ಸಾಧನೆಯ ಉದ್ದೇಶವಾಗಿರಲಿಲ್ಲ. ಆತ್ಮ ಸಾಕ್ಷಾತ್ಕಾರದ ಅನುಭವವು ಸಾಮಾನ್ಯ ಜನರವರೆಗೆ ತಲುಪಬೇಕೆಂಬುದು ನಿಮ್ಮ ಸಾಧನೆಯ ಉದ್ದೇಶವಾಗಿತ್ತು. ನಾನು ಅದನ್ನು ಅವರೆಲ್ಲರಿಗೆ ತಲುಪಿಸುತ್ತೇನೆ. ಹಾಗೆಯೇ ಆ ಆತ್ಮಗಳ ಪರವಾಗಿ ನಾನು ಎಲ್ಲ ಕಷ್ಟಗಳನ್ನು ಸಹಿಸುತ್ತೇನೆ ಎಂದು ಪ್ರಾರ್ಥಿಸುತ್ತಿದ್ದೆ. ಇದರ ಬಗ್ಗೆ ನನಗೆ ನಂಬಿಕೆ ಇತ್ತು. ಆದರೆ ಇನ್ನೂ ಎಷ್ಟು ಕಷ್ಟಗಳನ್ನು ನಾನು ಸಹಿಸಬೇಕಾಗಿದೆ ಎಂಬುದು ನನಗೆ ತಿಳಿದಿರಲಿಲ್ಲ.
ನಾನು ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಮಾತ್ರ ನಿರತನಾಗಿದ್ದೆ. ಪ್ರತಿ ಸೂರ್ಯೋದಯದ ಕಿರಣವು ನನ್ನಲ್ಲಿ ಹೊಸ ಭರವಸೆಯನ್ನು ಮೂಡಿಸುತ್ತಿತ್ತು. ನಾನು ಗುರುದೇವರ ಸನ್ನಿಧಿಯಲ್ಲಿ ಕೇವಲ ಸಾಧನೆಯಲ್ಲಿ ನಿರತನಾಗಿದ್ದೆ. ಭಗೀರಥ ಋಷಿಯ ಪ್ರಯತ್ನವಾದ ಭಗೀರಥ ಪ್ರಯತ್ನ ಏನೆಂಬುದನ್ನು ನಾನು ಅನುಭವಿಸುತ್ತಿದ್ದೆ. ಸಾಧನೆಯನ್ನು ಪ್ರಾರಂಭಿಸುವ ಸಮಯದಲ್ಲಿ ಈ ಸಾಧನೆ ಸಂಪೂರ್ಣಗೊಳ್ಳುವುದೋ ಇಲ್ಲವೋ ಎಂಬ ಒಂದು ಭಾವನೆ ಇತ್ತು. ಸಫಲತೆ ಹಾಗೂ ವಿಫಲತೆಯ ಎರಡು ತುದಿಗಳ ಮಧ್ಯೆ ನಾನಿದ್ದೆ. ಅಷ್ಟಕ್ಕೂ ನನಗೆ ಸಾಧನೆಯನ್ನು ಮುಂದುವರಿಸುವುದನ್ನು ಬಿಟ್ಟರೆ ಬೇರೆ ಮಾರ್ಗ ಕಾಣುತ್ತಿರಲಿಲ್ಲ. ಆ ನಾನು ಎಂಬ ಭಾವನೆಯು ಎಲ್ಲಿಯೋ ಒಂದು ಕಡೆ ಸೂಕ್ಷ್ಮ ರೂಪದಲ್ಲಿ ಇತ್ತು. ಆದರೆ ಸಾಧನೆಯನ್ನು ಮಾಡುತ್ತಾ ಹೋದ ಹಾಗೆ ನನಗೆ ಗುರು ಸಾನ್ನಿಧ್ಯ ಪ್ರಾಪ್ತವಾಗುತ್ತಿತ್ತು. ಅಲ್ಲಿ ಕೇವಲ ಆಧ್ಯಾತ್ಮ ಸಾಧನೆ ಮಾತ್ರ ಇದ್ದು ಅದು ನಡೆಯುತ್ತಲೇ ಇತ್ತು. ಈ ಸಾಧನೆ ಸಫಲವಾಗುತ್ತೋ ಇಲ್ಲವೋ ಎಂಬ ಭಾವನೆಗಳು ಕೊನೆಗೊಂಡಿದ್ದವು. ಅಂದರೆ ನಾನು ಎಂಬ ಭಾವನೆ ಸಂಪೂರ್ಣವಾಗಿ ಸಮಾಪ್ತವಾಗಿತ್ತು. ಒಂದು ಚಿಕ್ಕ ಬೀಜವು ನಾನು ಎಂಬುದನ್ನು ಸಂಪೂರ್ಣವಾಗಿ ನಾಶ ಮಾಡದೆ ಚಿಗುರಲು ಸಾಧ್ಯವಿಲ್ಲ. ಇದು ಪ್ರಕೃತಿಯ ಕ್ರಿಯೆ. ಎಲ್ಲ ನವನಿರ್ಮಾಣದ ರಹಸ್ಯವು ಈ ಒಂದು ಘಟನೆಯಲ್ಲಿ ಅಡಗಿಕೊಂಡಿದೆ. ಇದು ಪ್ರಕೃತಿಯ ಚಕ್ರ. ಪ್ರತಿಯೊಬ್ಬರೂ ಪ್ರಕೃತಿಯ ಚಕ್ರದ ಈ ನಿಯಮಕ್ಕೆ ಒಳಗಾಗಲೇಬೇಕು. ಈಗ ಆಧ್ಯಾತ್ಮಿಕ ಅಭ್ಯಾಸ ಮಾತ್ರ ಉಳಿದಿದೆ, ಆದರೆ ಸಾಧನೆ ಸ್ವಯಂ ಆಗಿ ನಡೆಯುತ್ತಿತ್ತು. ಈಗ ಧ್ಯಾನ ಸಾಧನೆಯಲ್ಲೇ ಕಳೆಯುತ್ತಿದ್ದುದರಿಂದ ನನಗೆ ಸಮಯ ಹೇಗೆ ಕಳೆಯುತ್ತಿತ್ತೆಂಬ ಅರಿವೇ ಇರಲಿಲ್ಲ. ಧ್ಯಾನ ಸಾಧನೆಯು ಅದರಷ್ಟಕ್ಕೆ ನಡೆಯುತ್ತಿದ್ದುದರಿಂದ ನಾನು ಅದರಲ್ಲಿ ಲೀನವಾಗಿ ಬಿಡುತ್ತಿದ್ದೆ. ಇವತ್ತು ಎಂದಿನಂತೆ ಸೂರ್ಯೋದಯದ ನಂತರ ಆಧ್ಯಾತ್ಮ ಅಭ್ಯಾಸವನ್ನು ಮುಗಿಸಿ ಬ್ರಹ್ಮಪುತ್ರ ನದಿಯಿಂದಾಚೆ ಬಂದು ಬೆಟ್ಟದ ಮೇಲಿರುವ ನನ್ನ ಕುಟೀರದ ಕಡೆ ಹೆಜ್ಜೆ ಹಾಕಿದೆ. ಇದು ನನ್ನ ದೈನಂದಿನ ಮಾರ್ಗವಾಗಿದ್ದರಿಂದ ಕುಟೀರವನ್ನು ತಲುಪಿದ್ದೇ ಗೊತ್ತಾಗಲಿಲ್ಲ. ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1 ಗ್ರಂಥಪಠಣವು ಇವತ್ತಿಗೆ ಸಮಾಪ್ತಗೊಳ್ಳುತ್ತದೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.